ಇನ್ನು ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ಇಡೀ ಭಾರತದಾದ್ಯಂತ ಆಗ್ರಹ ಕೇಳಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಿಯಾಕ್ಷನ್, ಪಾಕ್ ಜೊತೆ ಯುದ್ಧದ ಅಗತ್ಯವಿಲ್ಲ, ಆದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುದ್ಧ ಅಗತ್ಯ ಇಲ್ಲ, ಆದರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಕಠಿಣ ಕ್ರಮ ಅಂದರೆ ಅವ್ರ ಲೆಕ್ಕಾಚಾರದ ಪ್ರಕಾರ ಈಗ ಈ ಹಿಂದೆ ನಾವು ಉರಿ ಅಟ್ಯಾಕ್ ಆದಾಗ ಸರ್ಜಿಕಲ್ ಸ್ಟ್ರೈಕು, ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಸ್ಟ್ರೈಕು ಇದೆಲ್ಲ ಮಾಡಿದ್ವಲ್ಲ, ಆ ರೀತಿಯಾದಂಥ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಈ ರಾಜತಾಂತ್ರಿಕ ನಿಷೇಧಗಳ ಜೊತೆಗೆ ಅಂತ ಹೇಳಿದ್ದಾರೆ. ನಾವು ಶಾಂತಿ ಪ್ರಿಯರು, ಈಗ ಯುದ್ಧ ಬೇಡ ಅಂತೇಳಿ. ಈ ಶಾಂತಿ ಪ್ರಿಯರು ಅಂತ ಹೇಳುವಂಥ ಪದ ಇದೆಯಲ್ಲ, ಇದನ್ನು ಹೇಳಿನೇ ಭಾರತ ಇಷ್ಟು ದಿನ 65 ವರ್ಷಗಳಿಂದ ಇದ್ದಿದ್ದಂಥ ಒಂದು ಸಿಂಧು ನದಿಯ ಒಪ್ಪಂದವನ್ನ ಹಂಗೆ ಕಾಪಾಡ್ಕೊಂಡು ಬಂದಿತ್ತು. ಅವ್ರು ಕಾಲ್ ಕೆರ್ಕೊಂಡು ಬರೋರು, ಯುದ್ಧ ಮಾಡೋರು, ಇಲ್ಲಿ ಉಗ್ರರನ್ನ ಒಳನುಡಿಸಲೋದು ಎಲ್ಲ ಕೆಲಸ ಆಗ್ತಾ ಇತ್ತು. ಅದಕ್ಕೆ ತಕ್ಕ ಪಾಠವನ್ನ ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ. ಶಾಂತಿ ಪ್ರಿಯರು ಅನ್ಕೊಂಡು ಎಷ್ಟು ಅಂತ ಬಗ್ಗದು ಭಾರತ. ಈ ಬಾರಿ ಉತ್ತರ ಕೊಡಬೇಕು ಅನ್ನುವಂಥದ್ದೇ ಭಾರತೀಯರ ಆಗ್ರಹ ಆಗಿರುವಂಥದ್ದು. ಆದರೆ ಸಿದ್ದರಾಮಯ್ಯನವರು ಬೇರೆ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಾಂತಿ ಪ್ರಿಯರು, ಯುದ್ಧ ಬೇಡ ಅಂತ. ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಪ್ರಧಾನಮಂತ್ರಿ ಇರ್ಬೇಕಲ್ವಾ? ಬಿಹಾರ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ರು. ಯಾವ್ದು ಇಂಪಾರ್ಟೆಂಟ್ ಅಪ್ಪ? ಈಗ ಏನ್ ಮಾಡ್ತಾ ಇದಾರೆ, ಜನಗಳಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಮಾಡಬೇಕಾದಂತ ಅಗತ್ಯ. ಇನ್ನು ಪಹಲ್ಗಾಮ್ನಲ್ಲಿ ನಡೆದಂತ ದಾಳಿಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಂಡಿಸಿದ್ದಾರೆ. ಜಾತಿ ಕೇಳಿ, ಧರ್ಮ ಕೇಳಿ ಬಲಿ ಹಾಕಿದ್ರು, ಆ ರೀತಿ ನಡೆಯಬಾರದು ಅಂತ ಹೇಳಿದ್ದಾರೆ. ಯಾವ್ರಿಗೂ ಹೇಳಿದೇವೆ, ನೀವು ಒಂದು 2 ನಿಮಿಷ ನಿಂದ್ರ ಅಂತ ಹೇಳಿ. ಅದಕ್ಕೆ ಶಾ ಅವ್ರಿಗೆ ಕೂಡ ನಾನು ಹೇಳಿದೆ, ಇದನ್ನ ನೀವು ಚಾಲೆಂಜ್ ಆಗಿ ತಗೊಂಡು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತು. ಆ ವ್ಯವಸ್ಥೆ ಮಾಡದೇ ಇದ್ದ ಕಾರಣ ಈ ಸ್ಥಿತಿ ಆಗಿದೆ. ಇಲ್ಲ, ಈಗೇನು ಲ್ಯಾಬ್ಸ್ ಆಗಿದೆ. ಇನ್ನು ಮುಂದೆ ನಾವು ಅದನ್ನು ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂಥೇಳಿ ಇದಕ್ಕೆ ನಾವು ಕರೆದಿದ್ದೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮೇನ್ ಏನಂದರೆ ಅವ್ರ ಸೆಕ್ಯೂರಿಟಿ ಲ್ಯಾಬ್ಸು ಮತ್ತು 3 ಟೈರ್ ಸೆಕ್ಯೂರಿಟಿ ಇದ್ರೂ ಕೂಡ ಅವರು ಇಷ್ಟೊಂದು ಜನರಿಗೆ ರಕ್ಷಣೆ ಕೊಡೋಕೆ ಆಗಲಿಲ್ಲ. ಮತ್ತು ನಾವು ಹೇಳಿದೆವು, ಇದು ಏನೇ ಆದ್ರೂ ಕೂಡ ದೇಶದ ದೃಷ್ಟಿಯಿಂದ, ನಮ್ಮ ದೇಶದ ಒಕ್ಕಟ್ಟಿನ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿ ನಾವು ರಕ್ಷಣೆ ಮಾಡೋಣ. ನೀವು ಸರ್ಕಾರದವರು ಏನು ನಿರ್ಣಯ ತಗೊಳ್ತಿದ್ರೋ ದೇಶದ ಬಗ್ಗೆ ಮತ್ತು ದೇಶದ ಒಳ್ಳೆಕ್ಕಾಗಿ, ಈ ಒಂದು ಘಟನೆ ಬಗ್ಗೆ ನಿಮ್ಮ ತಗೊಂಡಂಥ ನಿರ್ಣಯ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂಥೇಳಿ ನಾನು ಎಲ್ಲ ಪಾರ್ಟಿ ವತಿಯಿಂದ ಕೂಡ ಅವರಿಗೆ ಆಶ್ವಾಸನೆ ಕೊಟ್ಟೆ. ಮತ್ತು ಅವರು ಕೂಡ ಈಗ ಮುಂದೆ ಇಂಥ ಘಟನೆಗಳು ನಡೆಯದೇ ಇರತಕ್ಕಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಎಲ್ಲ. ಮತ್ತು ಯಾರ್ಯಾರು ಎಲ್ಲಿ ತಪ್ಪು ಮಾಡಿದ್ರೆ ಅದು ಹುಡುಕಬೇಕಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿದೆ ಅದು ಕೂಡ ನಾವು ಕಂಡುಹಿಡಿತೇವೆ ಅಂತ ಹೇಳಿದ್ದಾರೆ. ಇಷ್ಟೊಂದು ನಮ್ಮ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅಲ್ಲಿ ಆಯಿತು. ಅದಕ್ಕಾಗಿ ಇದು ಏನಪ್ಪ, ಯಾರೊಬ್ರು ಹೇಳಬೇಕು ಇಲ್ಲ, ಅಲ್ಲಿ ಹೋಗ್ಬೇಕು ಯಾರು ಸರ್, ಅಲ್ಲಿಂದ ಯಾರಾದ್ರೂ ಕೂಗ್ಬಿಟ್ಟು ಹೇಳಿ ಸರ್, ಒಂದು ನಿಮಿಷ ನಿಲ್ಸಕ್ಕೆ. ಮೆಚೂರ್ಡ್ ಆಗಿ ಸ್ಟೇಟ್ಮೆಂಟ್ಗಳು ಬರ್ತಾ ಇರುವಂಥದ್ದು ವಿರೋಧ ಪಕ್ಷಗಳಿಂದ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ ತುಂಬ ಮೆಚೂರ್ಡ್ ಆಗಿ ಆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಈ ಮುಂಚೆ ಕೊಡ್ತಾ ಇದ್ದಂಥ ಸ್ಟೇಟ್ಮೆಂಟೇ ಬೇರೆ, ಈಗ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟೇ ಬೇರೆ. ಸರ್ಕಾರದ ಪರವಾಗಿ ನಿಂತ್ಕೊಂಡಿದ್ದಾರೆ. ಇನ್ನು ಪಹಲ್ಗಾಮ್ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ರು ಕೇಳೋಣ. ಕಮ್ಮಿ ಇದ್ದರೆ ಜಾಸ್ತಿ ಕೊಡು ಅಂತ ಕೇಳ್ತಕ್ಕಂಥದ್ದು ಸರಿ ಇದೆ. ಅದರ ಪೊಲಿಟಿಕ್ಸ್ ಮಾಡೋದೇನಿದೆ? ಅದಕ್ಕೆ ಕೇಳಿದ್ನಲ್ಲ, ನೀವು ಕೋವಿಡ್ನಲ್ಲಿ ಈ ದೇಶದಲ್ಲಿ ಎಷ್ಟೋ ಜನ ತೀರೋದ್ರು, ಇವ್ರು ಎಷ್ಟು ಇವ್ರು ಏನು ಕೊಟ್ಟಿದ್ದಾರಂತೆ, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ಕೊಟ್ಟಿದ್ದಾರಂತೆ. ಇವರು ಅದನ್ನು ಪೊಲಿಟಿಸೈಸ್ ಮಾಡಬಾರ್ದು. ಆಯ್ತು ಸರ್, ರಾಜ್ಯ ಸರ್ಕಾರ 10 ಲಕ್ಷ ಕೊಟ್ಟಿದೆ, ನೀವು ಯಾಕೆ ಕೊಡಬಾರ್ದು ಅಂತ ಕೇಳ್ಬೋದಲ್ಲ. ನಿಮ್ಮ ಲ್ಯಾಬ್ಸ್ಲಿಂದನೇ ಆಗಿರ್ತಕ್ಕಂಥದ್ದು, ನಿಮ್ಮಲಿಂದನೇ ಹಿಂದೂಗಳು ಕೊಲೆ ಆಗಿರ್ತಕ್ಕಂಥದ್ದು. ಇವೇನು ಹಿಂದೂಗಳು ಕೊಲೆ ಆಗಿದಾರಲ್ಲ, ಮೇಜರ್ ಆಗಿ ಇವರು ಲ್ಯಾಬ್ಸ್ಲಿಂದನೇ
ಈ ದೇಶದಲ್ಲಿ ಈಗ ಆಗಿರ್ತಕ್ಕಂಥದಕ್ಕೆ BJPನೇ ಹೊಣೆ ಹೊತ್ತಕೋಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ. ಅಲ್ಲಿರ್ತಕ್ಕಂಥ ಏನಾಗಿದೆ ಆ ಘಟನೆ ಬಗ್ಗೆ ನೀವು ಹೋದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ ಅವರು ಇಡೀ ಕಾಶ್ಮೀರ ಇವತ್ತು ರಕ್ತದ ಕಣ್ಣೀರು ಆಗ್ತದೆ. ಇಲ್ಲಿ ಕುಟುಂಬಸ್ಥರು ಹಾಕಿದ್ದಾರೆ, ನಮ್ಮ ರಾಜ್ಯದಲ್ಲಿ ಅವ್ರ ಫ್ಯಾಮಿಲಿಗಳು ಕ್ಲೋಸ್ ಫ್ರೆಂಡ್ಸ್ಗಳು ಹಾಕಿದರೆ ಅಲ್ಲಿ ಹೋದರೆ ಇಡೀ ಕಾಶ್ಮೀರ ಜನ ಅಲ್ಲಿ ರಕ್ತದ ಕಣ್ಣೀರು ಹಾಕಿದ್ದಾರೆ. ಯಾಕಂದರೆ ಅದಕ್ಕೆ ಅಲ್ಲಿರ್ತಕ್ಕಂಥದ್ದು ಒಡನಾಟ ಅವ್ರದ್ದೇ, ಅದರಿಂದನೇ ಬದುಕಬೇಕು ಅವರು. ಅದು ಇದಿಲ್ಲ ಅಂತಂದರೆ ಟೂರಿಸ್ಟ್ ಇಲ್ಲ ಅಂದರೆ ಅವ್ರು ಏನಿಲ್ಲ, ಕೂಳಿಲ್ಲ ತಿನ್ನಲಿಕ್ಕೆ ಅವ್ರಿಗೆ ಆ ಪರಿಸ್ಥಿತಿಯಲ್ಲಿ ಆಗ್ತಾರೆ ಈಗ ಮುಂದೆ. ಎಲ್ಲರಿಗಿನ್ನ ಆತಂಕ. ಮತ್ತು ಇಷ್ಟು ವರ್ಷ ಆಗಿಲ್ಲ ಯಾರ್ದು, ಈಗಾಗಿದೆ. ಲ್ಯಾಬ್ಸ್ ಯಾರ್ದು? 7 ಲಕ್ಷ ಜನ ಅಲ್ಲೇ ಶ್ರೀನಗರ್ನಲ್ಲಿದ್ದಾರೆ, ಪ್ಯಾರಾಮಿಲಿಟ್ರಿ ಫೋರ್ಸು, ಮಿಲಿಟ್ರಿ ಫೋರ್ಸು. ಒಬ್ಬ ವಾಚ್ಮನ್ ಇಲ್ಲ ಅಲ್ಲಿ. ಯಾಕಿಲ್ಲ? ಇದ್ರ ಬಗ್ಗೆ ಕೇಳಬಾರ್ದ ಪ್ರಶ್ನೆ? ಮತ್ತು ಇದು ಉತ್ತರ ಯಾರು ಕೊಡ್ಬೇಕು? ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಕೇಂದ್ರ ಸರ್ಕಾರ ತಾನೇ ಉತ್ತರ ಕೊಡಬೇಕು. ಯಾವಾಗ ಕೇಂದ್ರ ಸರ್ಕಾರ ಫೇಲಿಯರ್ ಇರ್ತದೆ ಅವಾಗ ಏನಾಗುತ್ತೆ, ಸ್ಟುಡಿಯೋಗಳು ಸೆಟ್ ಆಗ್ಬಿಡ್ತು ಈ ದೇಶದಲ್ಲಿ. ಕಮ್ಮಿ ಇದ್ದರೆ ಜಾಸ್ತಿ